ಹಾಯ್ ಫ್ರೆಂಡ್ಸ್, ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಂತೂ ತುಂಬ ದಿನ ನಂತರ ಫಸ್ಟ್ ಹೊರಗಡೆ ಹೋಗಿದ್ದು ಅಂದರೆ ಅದು ಬನ್ನೇರುಘಟ್ಟಾಗೇನೆ. ಸ್ಟಾರ್ಟಿಂಗಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗೈತೆ. ಸ್ಟಾರ್ಟಿಂಗಿಂದ ಮಾಡೋಕ್ಕಾಗಲಿಲ್ಲ. ಇದು ಒಳಗಡೆ ಎಂಟ್ರೆನ್ಸ್ ಒಳಗಡೆ ನಾವು ವ್ಯಾನಲ್ಲಿ ಹೋದ್ವಲ್ಲ, ಆ ವಿಡಿಯೋ ಇದು. ಅಲ್ಲಲ್ಲೇ ಆನೆ, ಜಿಂಕೆ, ಅಮ್ಮ ದೊಡ್ಡ ಕಾಡು, ತುಂಬಾ ಭಯ. ಒಬ್ಬರೇ ಏನಾದ್ರು ಹೋಗಬೇಕು ಅಕಸ್ಮಾತ್ ಅಂದರೆ. ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಆಚೆ ಎಲ್ಲ ವೀಡಿಯೋ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಆಚೆ ಎಲ್ಲ ಮಾಡೋಕ್ಕಾಗಿಲ್ಲ. ಅಲ್ಲಲ್ಲೇ ಆನೆಗಳು, ಅಲ್ಲಲ್ಲೇ ಮಾತ್ರ ಕೆರೆಗಳು ಜಾಸ್ತಿ ಇದೆ. ನಾವು ಟ್ರಕ್ ರೈಡ್ ಹೋಗಿರೋದ್ರಿಂದ ಅಲ್ಲಲ್ಲೇ ಪ್ರಾಣಿಗಳು ಕಂಡಿತ್ತು. ಒಂದು 5 ನಿಮಿಷ 10 ನಿಮಿಷ 5 ನಿಮಿಷ ನಿಲ್ಲಿಸ್ತಿದ್ರು ಅಷ್ಟೇ. ಅವನಂತೂ ಅದು ಇಲ್ಲ. ಇದಂತೂ 2 ಕಲ್ಲರ್ ಆನೆ ಇದ್ದು, ಅದೊಂದು ಕಲ್ಲರ್ ಇದೊಂದು ಕಲ್ಲರು. ತುಂಬಾ ಚೆನ್ನಾಗಿತ್ತು. ಕೆಲವೊಂದು ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ಕೆಲವೊಂದು ನೋಡಿದ್ರೇ ಹಂಗೆ ಭಯ. ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗಿಂದ ವೀಡಿಯೋ ಮಾಡಿದ್ರೆ ಚೆನ್ನಾಗಿತ್ತು. ಅದರಲ್ಲೂ ಚಿಟ್ಟೆ ಉದ್ಯಾನವನ ಅಂತ ಇತ್ತು, ಅಲ್ಲಿ ವೀಡಿಯೋ ಎಲ್ಲ ಮಾಡಿದರೆ ಚೆನ್ನಾಗಿತ್ತು. ಅಲ್ಲಿ ಚಿಟ್ಟೆಗಳು ಮಾತ್ರ ಎಷ್ಟೊಂದು ಹಾರಾಡ್ತಿದ್ದು ಅಂದರೆ ಹಬ್ಬ. ಇದಂತೂ ನೋಡಲೇಬೇಕಾಗಿರೋ ದೃಶ್ಯ. ನೋಡಿದ್ರಂತೂ ಫುಲ್ ಭಯ ಬೀಳಬೇಕು, ಮೈಯೆಲ್ಲ ಜುಮ್ ಅನ್ನುತ್ತೆ ಆ ಥರ. ಅದು ರೋಡಲ್ಲಿ ಯಾವ ಥರ ನೋಡ್ಕೊಂಬರ್ತಿತ್ತು ಅಂದರೆ, ಸಿಂಹ ಕಾಡಿನ ರಾಜ ಅಂತಾರಲ್ಲ, ಅದೇ ಥರ ಅದಂತೂ ನೋಡ್ಕೊಂಬರ್ತಿತ್ತು. ಅಂದರೆ ಅವಕ್ಕೆ ಅಭ್ಯಾಸ ಆಗೋಗ್ಬಿಟ್ಟೈತೆ. ಈ ಗಾಡಿಗಳು, ವ್ಯಾನ್ಗಳು ಎಲ್ಲ ಬಂದರೆ ಅದಂತೂ ತಲೆನೇ ಕೆಡಿಸ್ಕೊಳ್ಳಲಿಲ್ಲ. ಅದ್ರ ಪಾಡ್ಗೆ ಅದು ಸುಮ್ಮನೆ ಬರ್ತಿತ್ತು. ಅವಕ್ಕೆ ಇದೆಲ್ಲ ಕಾಮನ್ ಅನ್ನೋ ಥರ ಆಗ್ಬಿಟ್ಟೈತೆ ಮಾತ್ರ. ಅದಂತೂ ನೋಡಿದ್ರೆ ಫುಲ್ಲು ಭಯ ಆಗಬೇಕು ಆ ಥರ. ಅದು ಆರಾಮಾಗಿ ಬಂದು ಆರಾಮಾಗಿ ಮಲ್ಕೊಂತು. ಇದಂತೂ ಆರಾಮಾಗಿ ಯಾವುದೇ ಚಿಂತೆ ಇಲ್ದಂಗೆ ನಿದ್ದೆ ಮಾಡ್ತಿತ್ತು. ಯಾರು ಬರಲಿ ಯಾರು ಹೋಗಲಿ ಅಂತ. ಇಷ್ಟೇ ಇವತ್ತಿನ ವೀಡಿಯೋ.